ಗೃಹ ಸಚಿವರ ತವರಲ್ಲೇ ದಲಿತರಿಗೆ ಮೂಲ ಸೌಲಭ್ಯ ಮರೀಚಿಕೆ. ಹಲವು ಬಾರಿ ಅರ್ಜಿ ನೀಡಿದ್ರೂ ಕ್ಯಾರೆ ಎನ್ನದ ಅಧಿಕಾರಿಗಳು. ಮಧುಗಿರಿ ತಾಲೂಕಿನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಪುರವರ ಹೋಬಳಿಯ ಕೊಂಡವಾಡಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಮೂಲ ಸೌಲಭ್ಯ ಕಲ್ಪಿಸುವಂತೆ ಬಟ್ಟಗೆರೆ ಗ್ರಾಮಸ್ಥರು ಧರಣಿಯನ್ನ ಹಮ್ಮಿಕೊಂಡಿದ್ರು. ಸಂಪರ್ಕ ಕಲ್ಪಿಸಲಿಕ್ಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಈ ಬಗ್ಗೆ ಸುಮಾರು ಬಾರಿ ಮನವಿ ನೀಡಿದ್ರು ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡುತ್ತಿಲ್ಲ ಅಂತ ಆರೋಪ ಮಾಡ್ತಾರೆ. ಮನವಿ ಆಗಿದೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾರೆ. ಎಸ್ ವೀಕ್ಷಕರು, ಏನೀಗ ನಾವು ಮಧುಗಿರಿ ತಾಲೂಕು ಕೊಂಡವಾಡಿ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಸರ್ ಏನ್ ಸಮಸ್ಯೆ ಅಂತ ಸರ್, ನಮ್ಮೂರಿಂದ ತುಂಬಾ ತೊಂದರೆ ಇದೆ ಸರ್. ಒಂದು ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ, ಆಯ್ತಾ, ನೀರಿನ ವ್ಯವಸ್ಥೆ ಇಲ್ಲ, ಬೀದಿ ಬೆಳಕು. ಬನ್ನಿ, ಊರಲ್ಲಿ ಬೇಕಾದ್ರೆ ಕರ್ಕೊಂಡು ಸೊರೆ ಮಾಡಿ ಅಂತ ಹೇಳಿ 15 ದಿನ ಆಗಿದೆ. ಒಬ್ರು ಬಂದಿಲ್ಲ, ಸೊರೆ ತನಿಖೆ ಮಾಡ್ತಾ ಇಲ್ಲ ಅವರು. ಬಂದು ನಮ್ ಗ್ರಾಮ ಠಾಣೆ ಸೊರೆ ಮಾಡ್ಬಿಟ್ಟು ನೀಟಾಗಿ ಕಲ್ಲು ಕೊಡ್ರಿ, ಸೈಟ್ ಇಲ್ದಿದ್ದವ್ರ ಸೈಟ್ ಕೊಡ್ಲಿ, ಸೈಟ್ ಕೊಡ್ಲಿ, ಆಯ್ತಾ. ನಾವು ಹೇಳಿದೀವಿ, ನಾವು ಬರೇ ಸರ್ವೆ ಮಾತ್ರ ನಮ್ಮ ಎಸಿ ಕಾಲೋನಿ ಮಾತ್ರ ಮಾಡ್ತಾರಂತೆ. ಆ 3 ಸೈಡ್ ಎಲ್ಲೂ ಮಾಡೋದಿಲ್ವಂತ ಅವರು ಸರ್ವೆ. ಕೊಟ್ಟಿದೀವಿ, 10 ಸಲ ಅರ್ಜಿ ಕೊಟ್ಟಿದ್ದೀವಿ. ಅವರೇ ಇಸ್ಕೊಂಡಿದ್ದಾರೆ, ಕೇಳ್ರಿ. ಇಲ್ಲದ್ರ ಅವರು ಸರ್ ಸೆಕ್ರೆಟರಿ ಸರ್ ಅವ್ರಿಗೆ ಕೊಟ್ಟಿದ್ದೀವಿ, ಕೇಳ್ರಿ. ಅರ್ಜಿ ಕೊಟ್ಟಿದ್ದೀವಿ ಇಲ್ವಾ ಸರ್? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾನು ಇಲ್ಲಿ ಯಾಕಂದ್ರೆ ಎಲ್ಲ ಸಾರ್ವಜನಿಕ ಹೇಳೋದು ಒಂದೇನೆ, ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುದಾನದ ಕೊರತೆ ಇದೆ. ಹಾಗಾಗಿ ಕೆಲವು ಆಗದೇ ಇರಬಹುದು, ಹೇಳಕ್ಕಾಗಲ್ಲ. ಹಾಗೇನೆ ಇವಾಗ ಇಲ್ಲಿ ಏನು ತಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವು ಮಾಡ್ತಾ ಇದ್ದೀರಾ, ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಸಹ ಅನುದಾನದ ಸಹಿತ ಜೊತೆಗೆ ಇಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಹಂತ ಹಂತವಾಗಿ ಯಾವುದಕ್ಕೆ ಮೊದಲು ಆದ್ಯತೆ ಕೊಡಬೇಕು, ಪ್ರಿಯಾರಿಟಿಯಲ್ಲಿ, ಆ ಪ್ರಿಯಾರಿಟಿ ಮುಖಾಂತರ ನಾವು ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಗೆಯೇ ನೀವೇನು ದಾರಿ ಬೇಕು ಅಂತ ಈಗ ಇದು ಮಾಡಿದ್ರಿ, ಈಗಾಗಲೇ ನಾವು ಸರ್ ಇದು ಭೂಮಾಪನ ಇಲಾಖೆಗೆ ಅರ್ಜಿ ಕೊಟ್ಟು ಅದ್ರ ಮುಖಾಂತರ ನಾವು ಶನಿವಾರ ಸರ್ವೇರ್ ಬಂದು ಅವರು ದಿಶಾ ಆಪ್ನ ಮುಖಾಂತರ ಅವರು ಅದನ್ನ ಇದನ್ನ ನೋಡಿದ್ರು. ಅದು ಸ್ಕೆಚ್ ತಗೊಂಡು ಇದನ್ನ ಮಂಗಳವಾರ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಬಂದು 4 ಮೂಲೆನೂ ಒಂದು ಗ್ರಾಮದ ಚೌಕಟ್ಟನ್ನ ನಾವು ವಿಂಗಡಣೆ ಮಾಡಿ ಗ್ರಾಮ ಠಾಣವನ್ನು ಗುರುತಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗ 12 ಗಂಟೆ ಒಳಗಡೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಹಂತ ಹಂತವಾಗಿ ನಾವು ನಿಮಗೆ ಒದಗಿಸ್ಕೊಡ್ಲಿಕ್ಕೆ ನನ್ನ ಪಂಚಾಯತಿ ನಮ್ಮ ಮೇಲಾಧಿಕಾರಿಗಳಿಗೂ ಮತ್ತು ನಮ್ಮ ಸಭೆಗೂ ಮತ್ತೆ ಸದಸ್ಯರ ವರ್ಗಕ್ಕೂ ಈ ಮೂಲಕ ಅವರಿಗೆ ಮನವರಿಕೆ ಮಾಡಿಸ್ತೇನೆ ಅಂತ ಹೇಳ್ಬಿಟ್ಟು ಪಿಡಿಒ ಅವ್ರು ಬರ್ತಾರೆ ಸರ್. ಅವರಿಗೆ 2 ಪಂಚಾಯತಿ ಇರೋದು ಸರ್, ಅವರಿಗೆ 2 ಪಂಚಾಯತಿ ಇರೋದ್ರಿಂದ ಅವರು ಬಹುಶಃ ಅಲ್ಲಿ ಹೋಗಿರಬಹುದು ಅಥವಾ ಏನಾದರೂ ಕೆಲಸಗಳು ಇವರು ಪ್ರತಿಭಟನೆ ಮಾಡ್ತೀವಿ ಅಂತ ಮುನ್ಸೂಚನೆ ಇರಲಿಲ್ಲ ಪಿಡಿಒ ಅವರಿಗೆ ಅಂತ. ಅದ್ರ ಬಗ್ಗೆ ಇವರು ಧರಣಿ ಮಾಡೋ ಬಗ್ಗೆ ಪೊಲೀಸ್ ಇಲಾಖೆ ಅನುಮತಿ ತಗೊಂಡಿದ್ದಾರೆ. ಪೊಲೀಸ್ ಇಂಟಿಮೇಷನ್ ಬಂದಿರಲಿಲ್ವಾ? ಪೊಲೀಸ್ ಇಂಟಿಮೇಷನ್ ಸರ್ ನನಗೆ ನಿನ್ನೆ ಸಾಯಂಕಾಲ ಕೇಳಿದ್ರು ಸರ್, ಯಾರು ಇವರು ಮಂಜುನಾಥ್ ಸರ್ ಪೊಲೀಸ್ ಅವರು ಅಂತ ಹೇಳ್ಬಿಟ್ಟು. ಹೀಗಾಗಿ ಅವ್ರಿಗೆ ನನಗೆ ಗೊತ್ತಿತ್ತು, ವಿಚಾರ ಗೊತ್ತಿದ್ರು ಕೂಡ ನನಗೆ ನನ್ನ ಒಂದು ಸಮಯ ಇದಕ್ಕೆ ಕರೆಕ್ಟಾಗಿ ಬಂದೆ. ನಾನು ಸ್ವಲ್ಪ ಇದು ಎಕ್ಸಿಕ್ಯೂಟಿವ್ ವರ್ಕ್ ಚರಂಡಿ ಈಗ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆಯಾ ಅಂತ? ಅನುದಾನದ ಕೊರತೆ ಇದೆ ಸ್ವಾಮಿ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಹಳ್ಳಿಗಳಿದಾವೆ. ಅವು ಚಿಕ್ಕ ಚಿಕ್ಕ ಕುಗ್ರಾಮಗಳಿದಾವಂಥವು. ಎಲ್ಲ ಮೂಲಭೂತ ಸೌಕರ್ಯಗಳು ಒಂದೇ ಟೈಮ್ ಎಲ್ಲ ಊರುಗಳಿಗೂ ಒದಗಿಸೋಕ್ಕಾಗಲ್ಲ. ಅನುದಾನದ ಕೊರತೆಯಿಂದ ಕೆಲವು ಇವು ಅನುದಾನದ ಕೊರತೆಯಿಂದ ಇವೊಂದು ಆಗದೆ ಇರಬಹುದು ಸರ್. ಈಗ ನರೇಗಾದಲ್ಲಿ ಎಷ್ಟು ರಸ್ತೆ ಅಭಿವೃದ್ಧಿ ಆಗಿದೆ, ಎಷ್ಟು ಚರಂಡಿಗಳಾಗಿದೆ ಸರ್ ನಿಮ್ಮ ಪಂಚಾಯತಿ ಸರ್? ಸುಮಾರು ಅಂತಂದ್ರೆ ಒಂದು ಈಗಾಗಲೇ 12 ಕಾಮಗಾರಿಗಳು, ಚರಂಡಿ ವರ್ಕ್ಗಳು ಈಗಾಗಲೇ ನಡೆಯುತ್ತೆ. ರಸ್ತೆಗೆ ಸ್ವಲ್ಪ 10% ಇದರಿಂದ ಅದೊಂದು ಕಡಿಮೆ ಕೊಟ್ಟಿದ್ದಾರೆ. ಅದರಲ್ಲಿ ರಸ್ತೆಗಿನ್ನ ಮುಖ್ಯವಾಗಿ ಇಲ್ಲಿ ಬೂದು ನೀರು ನಿರ್ವಹಣೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡೋದಕ್ಕೆ ಚರಂಡಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಬಿಟ್ಟು ನಾವು ಮಾಡ್ತಾ ಇದ್ದಾರೆ ಸ್ವಾಮಿ. ಸೊ ಈಗ ಜಲ್ ಜೀವನ್ ಮಿಷನ್ ಈ ಗ್ರಾಮದಲ್ಲಿ ಅನುಷ್ಠಾನ ಆಗಿದೆಯಾ ಸರ್? ಈಗ ಜಲ್ ಜೀವನ್ ಮಿಷನ್ ಇನ್ನು ಕೊಂಡವಾಡಿ ಎಲ್ಲ ಆಗಿಲ್ಲ. ಈಗ ಪೂಜಾರಿ ಹಳ್ಳಿಯಲ್ಲಿ ಆಗಿದೆ. ಹಾಗೆಯೇ ಕುಲಿಮೇನಹಳ್ಳಿಯಲ್ಲಿ ಜಲ್ ಜೀವನ್ ಮಿಷನ್ ಅನುಷ್ಠಾನ ಆಗಿದೆ. ಈಗ ಇನ್ನು ಉಳಿದಂತೆ ಎಲ್ಲ ಕಡೆನೂ ಕೆಲವು ಆಗಿರೋನು ಪ್ರಗತಿಯಲ್ಲಿದ್ದಾರೆ. ಗೃಹ ಸಚಿವರ ತವರು ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಇದೆ ಅಂತ ಬಿಟ್ಟು ಇಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿನೇ ಆರೋಪ ಮಾಡಿರ್ತಕ್ಕಂಥದ್ದು. ಅನುದಾನದ ಕೊರತೆ ಎದುರಾದರೆ ನರೇಗಾ ಯೋಜನೆ ಯಾವ ರೀತಿ ಬಳಕೆ ಆಗ್ತಿದೆ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಏನು ನರೇಗಾ ಯೋಜನೆ ಆಗಲಿ 15ನೇ ಹಣಕಾಸು ಯೋಜನೆ ಆಗಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಇಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಬನ್ನಿ, ಇಲ್ಲಿ ಮತ್ತೊಬ್ಬ ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಏನ್ ಸಮಸ್ಯೆ ನಿಮ್ಗೆ? ಸರ್, ನಮ್ಗೆ ಏನಿಲ್ಲ ಸರ್, ರೋಡಿಂದು ನೀರಿಂದು
ಇದು ಕರೆಂಟಿಂದು ಚರಂಡಿದು ಏನು ವ್ಯವಸ್ಥೆನೂ ಇಲ್ಲ. ಕೇಳಿದ್ರೆ ಓಟ್ ಹಾಕಿದ್ರೆ ಓಟ್ ಹಾಕ್ತೀವಿ, ಹಾಕಮ್ಮ ನಾವು ಗೆಲ್ಸಿದ ಮ್ಯಾಕೆ ನಾವೆಲ್ಲ ರೋಡ್ ಮಾಡ್ಕೊಡ್ತೀವಿ, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಅಂತಾರೆ. ತಿರ್ಗಿ ಗೆದ್ದ ಮ್ಯಾಕೆ ಏನು ಸಹ ಅಂತಂದ್ರೆ ನಮ್ಮ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ. ಈಗ ನಮ್ಗೆ ಏನು ಇಂಥ ತನಕ ಸೌಲಭ್ಯ ಮಾಡಿಲ್ಲ. ಎಷ್ಟನೇ ಕ್ಲಾಸ್ ಕೊಟ್ಟಿ ನೀನು? ಮನೇಲಿ ಕರೆಂಟ್ ಇದೆಯಾ? ಯಾಕೆ? ಅವ್ರ ಮನೆ ಮುಂದೆ ರೋಡ್ ನೀರ್ ನಿಲ್ತಾವ ಸರ್. ಹೆಂಗ್ ಓದ್ಕೊಂತೀಯ? ದೀಪ ಇಟ್ಕೊಂಡು ಓದ್ಕೊಂತಾ ಇದೀವಿ ನಾವು. ಕರೆಂಟ್ ಇದೆಯಾ? ಮತ್ತೆ ಹೆಂಗ್ ಓದ್ಕೊಂತೀಯ? ದೀಪದಲ್ಲಿ. ದೀಪ ಇಲ್ಲ ಅಂದ್ರೆ ಬಸ್ ವ್ಯವಸ್ಥೆನೂ ಇಲ್ಲ ಸರ್. ಬಸ್ ಇದೆಯಾ? ರೋಡು? ಇದಿಷ್ಟು ವೀಕ್ಷಕರ ಏನು ಈ ಗ್ರಾಮದಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೂ ಏನು ತೊಂದರೆ ಆಗಿರ್ತಕ್ಕಂಥದ್ದು. ಗೃಹ ಸಚಿವರು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಿ ತುರ್ತಾಗಿ ಈ ಗ್ರಾಮನ ಅಭಿವೃದ್ಧಿ ಪಡಿಸೋದಕ್ಕೆ ಏನು ಒತ್ತು ಕೊಡಬೇಕು ಅಂತ ನಮ್ಮ ಪ್ರಜಾಶಕ್ತಿ ಒತ್ತಾಯವಾಗಿದೆ. ಗೃಹ ಸಚಿವರ ಕ್ಷೇತ್ರದಲ್ಲಿ ದಲಿತರಿಗೆ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದು, ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ, ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ ಹಾಗೂ ವಿದ್ಯುತ್ ಸಂಪರ್ಕವಿಲ್ಲ. ಹೀಗಾಗಿ ಗ್ರಾಮಸ್ಥರು ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಅರ್ಜಿ ನೀಡಿದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಭಿತ್ತಿ ಪತ್ರಗಳನ್ನ ಹಿಡಿದು ಪ್ರತಿಭಟನೆ ನಡೆಸಿದ್ರು. ನಮ್ಮೂರಲ್ಲಿ ಎಸ್ಸಿ ಕಾಲೋನಿ ಇದೆ. ಎಸ್ಸಿ ಕಾಲೋನಿಗೆ ಯಾವುದೇ ಒಂದು ಅನುದಾನ ಏನೂ ಬಂದಿಲ್ಲ, ಆಯ್ತಾ. ಚರಂಡಿ ವ್ಯವಸ್ಥೆ ಇಲ್ಲ, CC ರೋಡ್ ಸರಿಯಾಗಿ ಮಾಡಿಲ್ಲ. ದಾರಿ ಕೇಳಿದ್ರೆ ಆ ದಾರಿ ಜಾಗದಲ್ಲೇ ಓಟ್ ಟ್ಯಾಂಕ್ ಕಟ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿಸಿಲ್ಲ ಇವರು, ಯಾರು ಪಂಚಾಯಿತಿ ಅಧಿಕಾರಿಗಳು. ಸ್ಟಾಪ್ ಮಾಡಿಸ್ರಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ನಿಲ್ಲಿಸ್ಬೇಕು ತಾನೇ. ಅವರು ತಪ್ಪಲ್ವ? ಅವ್ರದ್ದು ತಪ್ಪು ಮಾಡಿದ್ದಾರೆ ಅವರು. ಅವ್ರ ಮೇಲೆ ಮುಖದಮ್ಮೆ ಕೊಡ್ತೀವಿ ನಾವು. ನಮಗೆ ನ್ಯಾಯ ಬೇಕು. ಊರು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಊರು ಸರ್ವೆ ಮಾಡಿಲ್ಲ. ಇಷ್ಟು ದಿನ ಆದರೂ ಅರ್ಜಿ ಕೊಟ್ಟಿದ್ದೀವಿ, ನಮಗೆ ಯಾವುದೇ ಆಗಲಿ ಮಾಹಿತಿ ಇಲ್ಲಿ ಗಂಟ ಕೊಟ್ಟಿಲ್ಲ ಅವರು. ಈ ತರ ಎಲ್ಲ ತೊಂದರೆ ಮಾಡ್ತಾ ಇದ್ದಾರೆ ನಮಗೆ. ಇನ್ನು ಬೆಳಗ್ಗೆ 10:30 ಗ್ರಾಮ ಪಂಚಾಯಿತಿ PDO ಆಗ್ಲಿ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದೆ ಕೇವಲ ದೂರವಾಣಿ ಕರೆಯಲ್ಲಿಯೇ ಉತ್ತರಿಸ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೆ ಬಟಗೆರೆಗೆ ರೋಡ್ ಇಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ಮಕ್ಕಳಿಗೆ ಓದಿಸ್ಬೇಕು, ಬಸ್ ಇಲ್ಲ, ಒಂದು ಆಟೋ ಬರಲ್ಲ, ಏನು ಬರಲ್ಲ. ನಮ್ಗೆಲ್ಲ ತೊಂದರೆ ಆಗೈತೆ. ಮೆಂಬರ್ಗೂ ಸೆಕ್ರೆಟ್ರಿಗೂ ಎಲ್ಲರಿಗೂ ಹೇಳಿದೀವಿ, ಏನು ಇಲ್ಲ, ಓಟ್ ಹಾಕ್ರಿ, ನಾವು ಗೆಲ್ಲಿಸ್ತೀವಿ, ರೋಡ್ ಮಾಡ್ಕೊಡ್ತೀವಿ, ಕರೆಂಟ್ ಹಾಕೊಡ್ತೀವಿ, ಎಲ್ಲ ಹಾಕೊಡ್ತೀವಿ ಅಂತಾರೆ. ಅದ್ರ ಬಗ್ಗೆ ಒಂದಿಷ್ಟು ಗಮನ ಬಿಡ್ದಿಲ್ಲ. ಓಟ್ ಹಾಕೋ ತನಕ ಹ್ಞೂ ಅಂತಾರೆ, ಆಮೇಲೆ ಇಂಥ ತನಕ ಆಗೈತೆ, ಏನು ಒಂದಿಷ್ಟು ಕೊಟ್ಟಿಲ್ಲ. ಮನೆ ಹಾಕೊಡ್ರಿ ಅಂತಂದ್ರೆ ನಿಮ್ಮ ಹತ್ರ ಐತೆ, ನಮ್ಮ ಹಣ ಆಯ್ತಾ, ನೀವು ಕಟ್ಕೊಂತೀರಾ, ನಿಮ್ಗೆ ಯಾಕೆ ಆಯ್ತಾ ಅಂತ ಹೇಳ್ತಾರೆ ಸರ್. ನಾವೇನು ಕೂಲಿ ಮಾಡ್ಕೊಂತೀವಿ ಮನೆ, ನಾವೇನು ಕಟ್ಟೋಣ, ನಾವೇನು ಮಕ್ಕಳನ್ನ ಸಾಕೋಣ, ಅಷ್ಟೇ ಸರ್. ನಮ್ಗೆ ಬೇಕಾಗಿರೋದು ನಮ್ಗೆ ನ್ಯಾಯ. ಪಂಚಾಯತಿ ಅನ್ನೋದು ನಾವೆಲ್ಲ ಅಭಿವೃದ್ಧಿ ಮಾಡಿ ನಮ್ಗೆ ಪಂಚಾಯತಿ ಬೇಕು ಅಂತ ಹೇಳಿ ನಾವು ಈ ಪಂಚಾಯತಿ ಮಾಡಿದ್ವಿ. ಈ ಪಂಚಾಯತಿ ಒಳಗೆ ಏನಂತ ಇದು ನ್ಯಾಯ ಬೇಕು ಅಂತ ಕೇಳ್ತಾ ಇದೀವಲ್ಲ, ನಮ್ಗೇನ ಒಂದಿಷ್ಟು ನ್ಯಾಯ ಕೊಟ್ಟವ್ರ? ಏನು ಕೊಟ್ಟಿಲ್ಲ ಇಂಥ ತನಕನು. ನಮ್ಗೆ ಬೇಕೇ ಬೇಕು ಇದು. ಒಟ್ನಲ್ಲಿ ಗೃಹ ಸಚಿವರು ಪ್ರತಿನಿಧಿಸೋ ಕ್ಷೇತ್ರದಲ್ಲಿಯೇ ದಲಿತರಿಗೆ ಮೂಲ ಸೌಲಭ್ಯ ಇಲ್ಲದಂತಾಗಿದ್ದು, ಅಧಿಕಾರಿಗಳು ಇನ್ನು ಮೇಲಾದ್ರೂ ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.